ಆತ್ಮೀಯ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ವಿಷಯದ ಅಧ್ಯಾಯ 3 ಆದಂತಹ ಸಂಖ್ಯೆಗಳ ಕಥೆ ಅಧ್ಯಾಯದ ಪುಟ ಸಂಖ್ಯೆ 65ರಿಂದ 66ರವರೆಗಿನ ಈಜಿಪ್ಷಿಯನ್ನರ ಸಂಖ್ಯಾ ಪದ್ಧತಿಯ ಸಂಪೂರ್ಣ ವಿವರಣೆ ಹಾಗೂ ಈಜಿಪ್ಷಿಯನ್ನರ ಸಂಖ್ಯಾ ಪದ್ಧತಿಗೆ ಸಂಬಂಧಪಟ್ಟಂತಹ ಅಭ್ಯಾಸದ ಪ್ರಶ್ನೋತ್ತರಗಳ ವಿವರಣೆಯನ್ನು ನೀಡ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ನಿಮಗೇನಾದರೂ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಈಜಿಪ್ಷಿಯನ್ನರ ಸಂಖ್ಯಾ ಪದ್ಧತಿ. ಈಜಿಪ್ಷಿಯನ್ನರ ಸಂಖ್ಯಾ ಪದ್ಧತಿ ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯು ಕ್ರಿಸ್ತಪೂರ್ವ 3000ರ ಸುಮಾರಿಗೆ ಪ್ರಾಚೀನ ಈಜಿಪ್ಟ್ನಲ್ಲಿ ಬಳಕೆ ಇದ್ದ ಒಂದು ಐತಿಹಾಸಿಕ ಸಂಖ್ಯಾ ಪದ್ಧತಿಯಾಗಿದೆ. ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯು ಕ್ರಿಸ್ತಪೂರ್ವ 3000ರ ಸುಮಾರಿಗೆ ಪ್ರಾಚೀನ ಈಜಿಪ್ಟ್ನಲ್ಲಿ ಬಳಕೆ ಇದ್ದ ಒಂದು ಐತಿಹಾಸಿಕ ಸಂಖ್ಯಾ ಪದ್ಧತಿಯಾಗಿದ್ದು, ಈ ಒಂದು ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯ ಪ್ರಮುಖ ಗುಣಲಕ್ಷಣಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೇನೆ. ಅವುಗಳು ಹೀಗಿವೆ. ಈಜಿಪ್ಟ್ನವರು ಸಂಖ್ಯೆಗಳನ್ನು ಬರೆಯಲು ವಿಶೇಷ ಚಿಹ್ನೆಯನ್ನು ಬಳಸ್ತಾ ಇದ್ದರು. ಅದೇ ರೀತಿ ಇದು ಇಂದಿನ ನಮ್ಮ ದಶಮಾಂಶ ಪದ್ಧತಿಯಂತೆ 10ರ ಆಧಾರದ ವ್ಯವಸ್ಥೆ ಆಗಿತ್ತು. ಪ್ರತಿಯೊಂದು ಮೌಲ್ಯಕ್ಕೆ ಬೇರೆ ಬೇರೆ ಚಿಹ್ನೆಯನ್ನು ಕೂಡ ಇವರು ಕೊಟ್ಟಿದ್ದರು. ಸಂಖ್ಯೆಗಳನ್ನು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅಥವಾ ಮೇಲಿಂದ ಕೆಳಕ್ಕೆ ಹೇಗೆ ಬರೆದರೂ ಅದರ ಒಟ್ಟು ಮೌಲ್ಯ ಏನಾಗ್ತಿರಲಿಲ್ಲ, ಬದಲಾಗ್ತಿರಲಿಲ್ಲ. ದೊಡ್ಡ ಸಂಖ್ಯೆಗಳನ್ನು ರಚಿಸಲು ಆಯಾ ಮೌಲ್ಯದ ಸಂಕೇತಗಳನ್ನು ಪುನರಾವರ್ತಿಸಿ ಬರೆದು ನಂತರ ಅವುಗಳನ್ನು ಒಟ್ಟಿಗೆ ಕೂಡಿಸಲಾಗುತ್ತಿತ್ತು. ಇನ್ನೊಂದ್ಸಲ ಪುನಃ ರಿಪೀಟ್ ಮಾಡ್ತಾನೆ. ದೊಡ್ಡ ಸಂಖ್ಯೆಗಳನ್ನು ರಚಿಸಲು ಆಯಾ ಮೌಲ್ಯದ ಸಂಕೇತಗಳನ್ನು ಪುನರಾವರ್ತಿಸಿ ಬರೆದು ನಂತರ ಅವುಗಳನ್ನು ಒಟ್ಟಿಗೆ ಕೂಡಿಸಲಾಗುತ್ತಿತ್ತು. ಈ ಪದ್ಧತಿಯಲ್ಲಿ ಶೂನ್ಯಕ್ಕೆ ಅಥವಾ ಸೊನ್ನೆಗೆ ಯಾವುದೇ ಪ್ರತ್ಯೇಕ ಸಂಕೇತವಿರಲಿಲ್ಲ. 1, 10, 100, 1000 ಮುಂತಾದ ಪ್ರತಿಯೊಂದು ಮೌಲ್ಯಕ್ಕೆ ಪ್ರತ್ಯೇಕ ಚಿಹ್ನೆಗಳನ್ನು ಬಳಸಿಕೊಂಡು ಅವುಗಳನ್ನು ಪುನರಾವರ್ತಿಸಿ ಸಂಖ್ಯೆಗಳನ್ನು ಇವರೇನು ಮಾಡ್ತಿದ್ರು, ಬರಿತಾ ಇದ್ರು. ಇವಿಷ್ಟು ಈಜಿಪ್ಟ್ ಸಂಖ್ಯಾ ಪದ್ಧತಿಯ ಪ್ರಮುಖ ಗುಣಲಕ್ಷಣಗಳು. ಈಜಿಪ್ಟ್ ಸಂಖ್ಯಾ ಪದ್ಧತಿಯ ಮುಖ್ಯ ಚಿಹ್ನೆಗಳು ಹೀಗಿವೆ. ಮೊದಲಿಗೆ ಈಜಿಪ್ಟ್ನ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆ 1ನ್ನು ಒಂದು ಸರಳ ರೇಖೆ ಅಥವಾ ಕೋಲಿನ ಆಕೃತಿಯಲ್ಲಿ ಬರಿತಾ ಇದ್ರು. ಸಂಖ್ಯೆ 1ನ್ನು ಈಜಿಪ್ಟಿಯನ್ ಸಂಕೇತದ ವಿವರಣೆ ಯಾವ ರೀತಿ ಬರಿತಾ ಇದ್ರಪ್ಪ ಅಂದರೆ, ಒಂದು ನೇರವಾದ ಸರಳ ರೇಖೆ ಅಥವಾ ಕೋಲಿನ ಆಕೃತಿಯಲ್ಲಿ ಬರಿತಾ ಇದ್ರು. ಸಂಖ್ಯೆ 10ನ್ನು ಈಜಿಪ್ಟಿಯನ್ ಸಂಕೇತದಲ್ಲಿ ಯಾವ ರೀತಿ ಬರಿತಾ ಇದ್ರಪ್ಪ ಅಂದರೆ, ಈ ಒಂದು ಕುದುರೆಯ ಕಾಲಿನ ಆಕಾರದ ರೀತಿ ಸಂಖ್ಯೆ 10ನ್ನು ಬರಿತಾ ಇದ್ರು. ಸಂಖ್ಯೆ 10ನ್ನು ಯಾವ ಆಕೃತಿಯಲ್ಲಿ ಬರಿತಾ ಇದ್ರಪ್ಪ ಅಂದರೆ, ಕುದುರೆಯ ಕಾಲಿನ ಆಕಾರದ ರೀತಿ ಬರಿತಾ ಇದ್ರು. ಮುಂದುವರೆದು ಸಂಖ್ಯೆ 100ನ್ನು ಈಜಿಪ್ಟಿಯನ್ ಸಂಕೇತ ಯಾವ ರೀತಿ ಬರಿತಾ ಇದ್ರಪ್ಪ ಅಂದರೆ, ಸಂಖ್ಯೆ 100ನ್ನು ಸುರುಳಿ ಆಕಾರದ ಹಗ್ಗ ಅಥವಾ ಸುತ್ತಿದ ಹಗ್ಗದ ರೀತಿ ಈ ಒಂದು ಸಂಖ್ಯೆ 100ನ್ನು ಬರಿತಾ ಇದ್ರು. ಸಂಖ್ಯೆ 1000ವನ್ನು ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಯಾವ ರೀತಿ ಬರಿತಾ ಇದ್ರಪ್ಪ ಅಂದರೆ, ಕಮಲದ ಹೂವು ಲೋಟಸ್ ಫ್ಲವರ್ ಆಕೃತಿಯಲ್ಲಿ ಸಂಖ್ಯೆ 100ನ್ನು ಅವರು ಬರಿತಾ ಇದ್ರು. ಮುಂದುವರೆದು ಸಂಖ್ಯೆ 10,000ವನ್ನು ಈಜಿಪ್ಟಿಯನ್ ಸಂಕೇತದಲ್ಲಿ ಯಾವ ರೀತಿ ಬರಿತಾ ಇದ್ರಪ್ಪ ಅಂದರೆ, ಮಡಚಿದ ಬೆರಳಿನ ರೀತಿ 10,000ವನ್ನು ಅವ್ರು ಏನು ಮಾಡ್ತಾಯಿದ್ರು, ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರಿತಾ ಇದ್ರು. 10,000ವನ್ನು ಯಾವ ರೀತಿ ಬರಿತಾ ಇದ್ರು, ಮಡಚಿದ ಬೆರಳಿನ ರೀತಿಯಲ್ಲಿ ಬರಿತಾ ಇದ್ರು. ಅದೇ ರೀತಿ ಸಂಖ್ಯೆ 100,000 ಅಥವಾ 1,00,000 ಅಥವಾ 100,000ವನ್ನು ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಯಾವ ರೀತಿ ಬರಿತಾ ಇದ್ರಪ್ಪ ಅಂದರೆ, ಒಂದು ರೀತಿ ಮರಿಗಪ್ಪೆ ಅಥವಾ ಮೀನಿನ ರೀತಿ ಆಕೃತಿಯಲ್ಲಿ ಈ ಒಂದು 100,000 ಅಥವಾ 1,00,000ವನ್ನು ಬರಿತಾ ಇದ್ರು. ಮುಂದುವರೆದು ಒಂದು ಸಂಖ್ಯೆ ಮಿಲಿಯನ್ ಅಥವಾ 10 ಲಕ್ಷವನ್ನು ಈಜಿಪ್ಟಿಯನ್ ಸಂಕೇತದಲ್ಲಿ ಯಾವ ರೀತಿ ಬರಿತಾ ಇದ್ರಪ್ಪ ಅಂದರೆ, ಕೈಗಳನ್ನು ಮೇಲಕ್ಕೆ ಎತ್ತಿದ ವ್ಯಕ್ತಿಯ ಆಕೃತಿಯಲ್ಲಿ 1 ಮಿಲಿಯನ್ ಅಥವಾ 10 ಲಕ್ಷವನ್ನು ಬರಿತಾ ಇದ್ರು. ಸಂಖ್ಯೆ 10 ಮಿಲಿಯನ್ ಇದನ್ನು ಈಜಿಪ್ಟಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಸೂರ್ಯನ ಆಕೃತಿಯಲ್ಲಿ ಬರಿತಾ ಇದ್ರು. ಅಂದರೆ ಈ ಒಂದು 10 ಲಕ್ಷ ಈ ಮೌಲ್ಯವನ್ನು ಸೂರ್ಯನ ಆಕೃತಿಯಲ್ಲಿ ಈಜಿಪ್ಟಿಯನ್ ಸಂಕೇತ ಆದ ಸೂರ್ಯನ ಆಕೃತಿಯಲ್ಲಿ 10 ಮಿಲಿಯನ್ ಅನ್ನು ಬರಿತಾ ಇದ್ರು. ಇವಿಷ್ಟು ಸಂಕೇತಗಳನ್ನು ಬಳಸಿಕೊಂಡು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಬೇಕಾಗತ್ತೆ. ಅಭ್ಯಾಸದ ಪ್ರಶ್ನೋತ್ತರಗಳು ಹೀಗಿವೆ. ಮೊದಲಿಗೆ ಕಂಡುಹಿಡಿಯಿರಿ. ಕೊಟ್ಟಿರುವ ಸಂಖ್ಯೆಗಳನ್ನು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ. ಕೊಟ್ಟಿರುವ ಸಂಖ್ಯೆಗಳನ್ನು ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ 10,458
10,458 ಮೊದಲಿಗೆ ವಿಸ್ತರಿಸಿ ಬರೆದಿದ್ದೀನಿ. 10,000 ಪ್ಲಸ್ 400 ಪ್ಲಸ್ 50 ಪ್ಲಸ್ 8 ಅಂತ ಬರೆದಿದ್ದೀನಿ. 10,458 ಯಾವ ರೀತಿ ಬರಿತೀನಪ್ಪ ಅಂದರೆ, ಈಜಿಪ್ಷಿಯನ್ ಸಂಖ್ಯಾ ಪದ್ಧತಿಯಲ್ಲಿ 10,000 ಅಂದರೆ ಒಂದು ಮಡಚಿದ ಬೆರಳು, ಪ್ಲಸ್ 400 ಅಂದರೆ ಪ್ರತಿ 100 ಪ್ಲಸ್ 100 ಪ್ಲಸ್ 100 ಪ್ಲಸ್ 100 ಅಂದರೆ 400 ಆಗುತ್ತೆ. 100 ಅಂದರೆ ಒಂದು ಸುರುಳಿ ಆಕಾರದ ಹಗ್ಗ ಆಗಿರುತ್ತೆ. ಸುರುಳಿ ಆಕಾರದ ಹಗ್ಗದ ಒಂದು ಸುರುಳಿ ಆಕಾರದ ಹಗ್ಗದ ಬೆಲೆ 100 ಆಗಿರೋದ್ರಿಂದ ಇಲ್ಲಿ 4 ಸುರುಳಿ ಆಕಾರದ ಹಗ್ಗವನ್ನು ಬರಿತೀನಿ. ಪ್ಲಸ್ ಇಲ್ಲಿ ಕುದುರೆ ಕಾಲಿನ ಆಕೃತಿ ಎಷ್ಟು ಬರೆದಿದ್ದೀನಪ್ಪ ಅಂದರೆ 5 ಬರೆದಿದ್ದೀನಿ, ಅಂದರೆ 50. ಹಂಗಾರೆ ಒಂದು ಕುದುರೆ ಕಾಲಿನ ಆಕೃತಿ ಅಂದರೆ 10 ಆಗಿರುತ್ತೆ. ಹಾಗಾಗಿ ಇಲ್ಲಿ 5 ಕುದುರೆ ಕಾಲಿನ ಆಕೃತಿ ಬರೆದಿದ್ದೀನಿ. ಪ್ಲಸ್ 8 ಕಡ್ಡಿಗಳನ್ನು ಬರೆದಿದ್ದೀನಿ. ಒಂದು ಕಡ್ಡಿಯ ಬೆಲೆ 1. ಹಾಗಾಗಿ ಇಲ್ಲಿ ಎಷ್ಟು ಕಡ್ಡಿ ಬರೆದಿದ್ದೀನಿ? 8 ಕಡ್ಡಿಗಳನ್ನು ಬರೆದಿದ್ದೀನಿ. ಟೋಟಲಾಗಿ 10,458 ಹೆಂಗೆ ಬರೀತೀನಪ್ಪ ಅಂದರೆ, ಒಂದು ಮಡಚಿದ ಬೆರಳು, 4 ಸುರುಳಿ ಆಕಾರದ ಹಗ್ಗ, 5 ಕುದುರೆ ಕಾಲಿನ ಆಕೃತಿ ಪ್ಲಸ್ 8 ಕಡ್ಡಿ ಬರಿತೀನಿ. ಬಿ ಪ್ರಶ್ನೆ 1023. 1023 ನಾನು 1000 ಪ್ಲಸ್ 20 ಪ್ಲಸ್ 3 ಅಂತ ಬರಿತೀನಿ. 1023 ಈಸ್ ಈಕ್ವಲ್ ಟು 1000 ಅಂದರೆ ಒಂದು ಕಮಲದ ಹೂವು, ಪ್ಲಸ್ 20 ಅಂದರೆ 10 ಪ್ಲಸ್ 10. 10 ಅಂದರೆ ಒಂದು ಕುದುರೆ ಕಾಲಿನ ಆಕೃತಿ. ಈ ಕುದುರೆ ಕಾಲಿನ ಆಕೃತಿ ಎಷ್ಟು ಬರಿತೀನಪ್ಪ ಅಂದರೆ 2 ಬರಿತೀನಿ, ಅಂದರೆ 20 ಇರೋದ್ರಿಂದ. ಪ್ಲಸ್ 3 ಕಡ್ಡಿಗಳನ್ನು ಬರಿತೀನಿ. ಒಂದು ಕಡ್ಡಿಯ ಬೆಲೆ 1, ಹಾಗಾಗಿ ಇಲ್ಲಿ 3 ಕಡ್ಡಿ ಬರಿತೀನಿ. ಟೋಟಲಾಗಿ 1023ನ ಈಜಿಪ್ಟ್ ಸಂಖ್ಯಾ ಪದ್ಧತಿಯಲ್ಲಿ ಹೆಂಗೆ ಬರಿತೀನಪ್ಪ ಅಂದರೆ, ಒಂದು ಕಮಲದ ಹೂವು, 2 ಕುದುರೆ ಕಾಲು, 3 ಕಡ್ಡಿ ಬರಿತೀನಿ. ಮೂರನೇ ಲೆಕ್ಕ 2660. 2660 ಮೊದಲಿಗೆ ಬಿಡಿಸಿ ಬರಿತೀನಿ. 2000 ಪ್ಲಸ್ 600 ಪ್ಲಸ್ 60. 2660 ಈಸ್ ಈಕ್ವಲ್ ಟು 2000 ಅಂದರೆ 1000 ಪ್ಲಸ್ 1000, ಅಂದರೆ 1000 ಪ್ಲಸ್ 1000 ಅಂದರೆ ಒಂದು ಕಮಲದ ಹೂವು 1000 ಅಂದರೆ 2 ಕಮಲದ ಹೂವು ಎಷ್ಟಾಗುತ್ತೆ? 2000 ಆಗುತ್ತೆ. ಹಾಗಾಗಿ 2000 ಅಂದರೆ 2 ಕಮಲದ ಹೂವು ಬರಿತೀನಿ. ಪ್ಲಸ್ 600 ಅಂದರೆ 6 ಸುರುಳಿ ಆಕಾರದ ಹಗ್ಗದ ಚಿತ್ರ ಬರಿತೀನಿ. ಒಂದು ಸುರುಳಿ ಆಕಾರದ ಹಗ್ಗದ ಬೆಲೆ 100 ಆಗಿರೋದ್ರಿಂದ ಇಲ್ಲಿ 100 ಇಂಟು 6 ಅಂದರೆ 6 ಸುರುಳಿ ಆಕಾರದ ಹಗ್ಗ, ಪ್ಲಸ್ 60 ಅಂದರೆ 6 ಕುದುರೆ ಕಾಲು ಆಕೃತಿಯ ಒಂದು ಸಂಕೇತ ಬರಿತೀನಿ, 6 ಬರಿತೀನಿ. ಯಾಕಂದರೆ ಒಂದು ಕುದುರೆ ಕಾಲಿನ ಸಂಕೇತ ಅಂದರೆ 10 ಆಗುತ್ತೆ. ಹಾಗಾಗಿ ಇಲ್ಲಿ 60 ಅಂದರೆ 6 ಕುದುರೆ ಕಾಲುಗಳನ್ನು ಸಂಕೇತವನ್ನು ಬರಿತೀನಿ. ಟೋಟಲಾಗಿ 2660 ಹೆಂಗೆ ಬರಿಬೋದಪ್ಪ ಅಂದರೆ, 2 ಕಮಲದ ಹೂವು ಪ್ಲಸ್ 6 ಸುರುಳಿ ಆಕಾರದ ಹಗ್ಗ ಪ್ಲಸ್ 6 ಕುದುರೆ ಕಾಲಿನ ಆಕೃತಿ ಬರಿತೀನಿ. ಡಿ ಲೆಕ್ಕ 784. 784ನ್ನು 700 ಪ್ಲಸ್ 80 ಪ್ಲಸ್ 4 ಅಂತ ಬರಿತೀನಿ. 784 ಈಸ್ ಈಕ್ವಲ್ ಟು 700 ಅಂದರೆ 7 ಸುರುಳಿ ಆಕಾರದ ಹಗ್ಗ ಪ್ಲಸ್ 8 ಕುದುರೆ ಕಾಲು ಪ್ಲಸ್ 4 ಕಡ್ಡಿ ಆಕೃತಿಯನ್ನು ಬರಿತೀನಿ. ಒಂದು ಸುರುಳಿ ಆಕಾರದ ಹಗ್ಗ ಅಂದರೆ 100 ಬೆಲೆ, ಹಾಗಾಗಿ ಇಲ್ಲಿ 7 ಇಂಟು 100 700. ಹಾಗಾಗಿ ಇಲ್ಲಿ 7 ಹಗ್ಗಗಳನ್ನು ಬರಿತೀನಿ. ಪ್ಲಸ್ ಒಂದು ಕುದುರೆ ಆಕೃತಿಯ ಕಾಲಿನ ಆಕೃತಿಯ ಬೆಲೆ ಎಷ್ಟಪ್ಪ ಅಂದರೆ 10. ಹಾಗಾದರೆ 8 10 80. 8 ಕುದುರೆ ಕಾಲಿನ ಆಕೃತಿಯ ಸಂಕೇತ ಪ್ಲಸ್ 4 ಕಡ್ಡಿಯನ್ನು ಬರಿತೀನಿ. ಟೋಟಲ್ 784 ಈಸ್ ಈಕ್ವಲ್ ಟು 7 ಸುರುಳಿ ಆಕಾರದ ಹಗ್ಗ ಪ್ಲಸ್ 8 ಕುದುರೆ ಕಾಲು ಪ್ಲಸ್ 4 ಕಡ್ಡಿ ಬರಿತಾ ಇದ್ದೇನೆ. ಈ ಲೆಕ್ಕ 1111. ಇಲ್ಲಿ 1111ನ 1000 ಪ್ಲಸ್ 100 ಪ್ಲಸ್ 10 ಪ್ಲಸ್ 1 ಅಂತ ಬರಿತೀನಿ. 1000 ಅಂದರೆ ಒಂದು ಕಮಲದ ಹೂವು, ಒಂದು ಕಮಲದ ಹೂವಿನ ಬೆಲೆ 1000, ಪ್ಲಸ್ 100 ಅಂದರೆ ಒಂದು ಸುರುಳಿ ಆಕಾರದ ಹಗ್ಗ, ಪ್ಲಸ್ 10 ಅಂದರೆ ಒಂದು ಕುದುರೆಯ ಕಾಲಿನ ಆಕೃತಿ, ಪ್ಲಸ್ 1 ಅಂದರೆ ಒಂದು ಕಡ್ಡಿ. ಟೋಟಲಾಗಿ 1111 ಯಾವ ರೀತಿ ಬರಿತೀನಪ್ಪ ಅಂದರೆ, ಒಂದು ಕಮಲದ ಹೂವು, ಒಂದು ಸುರುಳಿ ಆಕಾರದ ಹಗ್ಗ ಪ್ಲಸ್ ಒಂದು ಕುದುರೆಯ ಕಾಲು ಪ್ಲಸ್ ಒಂದು ಕಡ್ಡಿಯನ್ನು ನಾನು 1111ನ ಈ ರೀತಿ ಬರಿತೀನಿ. ಮುಂದಿನ ಲೆಕ್ಕ 70,707. 70,707ನ ಯಾವ ರೀತಿ ವಿಸ್ತರಿಸಿ ಬರಿತೀನಪ್ಪ ಅಂದರೆ, 70,000 ಪ್ಲಸ್ 700 ಪ್ಲಸ್ 7. 70,000 ಅಂದರೆ 7 ಮಡಚಿದ ಬೆರಳು ಬರಿತೀನಿ. ಒಂದು ಮಡಚಿದ ಬೆರಳಿನ ಬೆಲೆ 10,000 ಆಗಿರೋದ್ರಿಂದ ಇಲ್ಲಿ 10,000 ಅನ್ನೋದು 7 ಇರೋದ್ರಿಂದ 7 ಮಡಚಿದ ಬೆರಳು, ಪ್ಲಸ್ ಇಲ್ಲಿ 700 ಅಂದರೆ 7 ಸುರುಳಿ ಆಕಾರದ ಹಗ್ಗ ಬರಿತೀನಿ. ಒಂದು ಸುರುಳಿ ಆಕಾರದ ಹಗ್ಗದ ಬೆಲೆ 100, ಹಾಗಾಗಿ 7 ಇಂಟು 100 700. ಹಾಗಾಗಿ 7 ಸುರುಳಿ ಆಕಾರದ ಹಗ್ಗವನ್ನು ಬರಿತೀನಿ, ಪ್ಲಸ್ 7 ಕಡ್ಡಿಗಳನ್ನು ಬರಿತೀನಿ. ಟೋಟಲಾಗಿ 70,707ನ್ನು
ಯಾವ ರೀತಿ ಬರೀಬೋದಪ್ಪ ಅಂದರೆ 7 ಮಡಚಿದ ಬೆರಳು ಪ್ಲಸ್ 7 ಸುರುಳಿ ಆಕಾರದ ಹಗ್ಗ ಪ್ಲಸ್ 7 ಕಡ್ಡಿಗಳನ್ನು ಬರಿತಾ ಇದ್ದಾನೆ. ಎರಡನೇ ಮೇನ್ ಈ ರೀತಿ ಇದೆ. ಎರಡನೇ ಮೇನ್ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇಲ್ಲಿ ಈ ಅಂಕಿಗಳು ಯಾವ ಸಂಖ್ಯೆಗಳನ್ನು ಸೂಚಿಸುತ್ತವೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ ಈ ಒಂದು ಎರಡನೇ ಮೇನ್ನ ಮೊದಲ ಲೆಕ್ಕ ಇಲ್ಲಿ ಗಮನಿಸ್ರಿ, 2 ಸುರುಳಿ ಆಕಾರದ ಹಗ್ಗ ಇದೆ. ಹಂಗಂದರೆ 2 × 100 200 ಅಂದರೆ 100 + 100 ಅಂದರೆ 200. ಆಮೇಲೆ ಇಲ್ಲಿ ನೋಡ್ರಿ ಕುದುರೆಯ ಕಾಲಿನ ಆಕೃತಿ ಎಷ್ಟಿದೆಯಪ್ಪ ಅಂದರೆ 3 × 6 = 7 ಕುದುರೆಯ ಕಾಲಿನ ಆಕೃತಿ ಇದೆ. ಒಂದು ಕುದುರೆಯ ಕಾಲಿನ ಆಕೃತಿಯ ಬೆಲೆ 10. ಇಲ್ಲಿ 7 ಇರೋದ್ರಿಂದ 10 × 7 70, 200 + 70. ಅದೇ ರೀತಿ ಕಡ್ಡಿಗಳ ಸಂಖ್ಯೆ ನೋಡ್ರಿ 6, 276 ಆಗುತ್ತೆ. ಈ ಒಂದು ಸಂಕೇತಕ್ಕೆ ಸರಿಯಾದ ಬೆಲೆ ಯಾವುದಪ್ಪ ಅಂದರೆ 276 ಆಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ 2 ಹಗ್ಗ ಪ್ಲಸ್ 7 ಕುದುರೆಯ ಕಾಲು ಪ್ಲಸ್ 6 ಕಡ್ಡಿಗಳಾಗಿರೋದ್ರಿಂದ ಸರಿಯಾದ ಉತ್ತರ 276 ಆಗುತ್ತೆ. ಎರಡನೇ ಲೆಕ್ಕ ನೋಡ್ರಿ ಏನಿದೆಯಪ್ಪ ಅಂದರೆ ಇಲ್ಲಿ ಈ ಒಂದು ಕಮಲದ ಹೂವಿನ ಸಂಕೇತ 4 ಇದೆ. ಅದೇ ರೀತಿ ಸುರುಳಿ ಆಕಾರದ ಹಗ್ಗ 3 ಇದೆ. ಅದೇ ರೀತಿ ಮತ್ತೇನಿದೆ ಕುದುರೆಯ ಕಾಲಿನ ಆಕೃತಿ 2 ಇದೆ, ಕಡ್ಡಿಗಳು 2 ಇದೆ. ಕಮಲದ ಆಕೃತಿ 4 ಇರೋದ್ರಿಂದ ಒಂದು ಕಮಲದ ಆಕೃತಿ 1000 ಬೆಲೆ. ಹಾಗೆ 1000 × 4 ಅಂದರೆ 4000 ಆಗುತ್ತೆ. ಸುರುಳಿ ಆಕಾರದ ಹಗ್ಗ 3 ಅಂದರೆ ಒಂದು ಸುರುಳಿ ಆಕಾರದ ಹಗ್ಗದ ಬೆಲೆ 100, 100 × 3 300 ಪ್ಲಸ್ 2 ಕುದುರೆಯ ಕಾಲಿನ ಆಕೃತಿ ಅಂದರೆ 10 × 2 20 ಆಗುತ್ತೆ. ಪ್ಲಸ್ 2 ಕಡ್ಡಿ ಅಂದರೆ 2 ಆಗುತ್ತೆ. ಟೋಟಲ್ ಆಗಿ 4000 ಪ್ಲಸ್ 300 ಪ್ಲಸ್ 20 ಪ್ಲಸ್ 2 ಅಂದರೆ 4 ಕಮಲದ ಹೂವು ಪ್ಲಸ್ 3 ಹಗ್ಗಗಳು ಸುರುಳಿ ಆಕಾರದ ಹಗ್ಗ ಪ್ಲಸ್ 2 ಕುದುರೆ ಕಾಲಿನ ಆಕೃತಿ ಪ್ಲಸ್ 2 ಕಡ್ಡಿಗಳನ್ನ ಸೇರಿದಾಗ ಏನಾಗುತ್ತಪ್ಪ ಅಂದರೆ 4322 ಆಗುತ್ತೆ. ಇದಿಷ್ಟು ಪುಟ ಸಂಖ್ಯೆ 65ರಿಂದ 66ರವರೆಗಿನ ಈಜಿಪ್ಷಿಯನ್ನರ ಸಂಖ್ಯಾ ಪದ್ಧತಿಯ ಮುಖ್ಯ ಲಕ್ಷಣಗಳು ಹಾಗೂ ಅಭ್ಯಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಾಗಿರೋದ್ರಿಂದ ಇದಿಷ್ಟು ಈ ವಿವರಣೆ ನಿಮಗೆಲ್ಲರಿಗೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳ ವಿವರಣೆ ನೀಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.